ಪಾಕಿಸ್ತಾನದಿಂದ ಭಾರತದ ಮೇಲೆ ವಾಯುದಾಳಿ ವಿಫಲ ಆಗಿದೆ. ಪಾಕಿಸ್ತಾನ ಗುರಿಯಾಗಿಸಿದಂತ ಎಲ್ಲಾ ವಾಯುನೆಲೆಗಳು ಕೂಡ ಸುರಕ್ಷಿತವಾಗಿದ್ದಾವೆ. ಪಠಾಣ್ಕೋಟ್, ಜೈಸಲ್ಮೇರ್ ವಾಯುನೆಲೆಗಳನ್ನ ಸುರಕ್ಷಿತವಾಗಿ ಕಾಪಾಡಲಾಗಿದೆ ಭಾರತದ ಸೇನೆಯಿಂದ. ಪಾಕಿಸ್ತಾನ ಭಾರತದ ಕೆಲ ವಾಯುನೆಲೆಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ಅದು ವಿಫಲ ಯತ್ನ ಆಗಿದೆ. ಪಾಕಿಸ್ತಾನ ಗುರಿಯಾಗಿಸಿದಂತ ವಾಯುನೆಲೆಗಳು ಸೇಫ್ ಆಗಿದ್ದಾವೆ. ಪಠಾಣ್ಕೋಟ್, ಜೈಸಲ್ಮೇರ್ ವಾಯುನೆಲೆಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡಲಾಯಿತು. ಪಾಕಿಸ್ತಾನ ಎಷ್ಟೇ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಅವರ ಎಲ್ಲ ಕ್ಷಿಪಣಿಗಳನ್ನ ಉಡಾಯಿಸಲಾಗಿದೆ. ಈ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ನಿಂದಾಗಿ ಯುದ್ಧದಲ್ಲಿ ಎಷ್ಟು ಅಥವಾ ಈ ಒಂದು ಪ್ರತಿದಾಳಿಯ ಸಂದರ್ಭದಲ್ಲಿ ಎಷ್ಟು ಅನುಕೂಲ ಆಯ್ತಂದ್ರೆ ಪಾಕಿಸ್ತಾನದಿಂದ ಅದೆಷ್ಟೇ ಮಿಸೈಲ್ಗಳು ಬಂದರೂ ಕೂಡ ಉಡಿಸು ಮಾಡುವಂತ ಸಾಮರ್ಥ್ಯ ಈ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ಗಿರುತ್ತೆ. ಹೀಗಾಗಿನೇ ಈ ರೀತಿಯಾಗಿ ಜನಸಾಮಾನ್ಯರನ್ನ ನಾವಿಲ್ಲಿ ಕುತ್ಕೊಂಡು ನ್ಯೂಸ್ ಓದ್ತಾ ಇದ್ದೀವಿ ಅಥವಾ ಜನಸಾಮಾನ್ಯರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಸೇಫ್ ಆಗಿದ್ದಾರೆ, ಎಲ್ಲರೂ ಕೂಡ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದಿದ್ದಾರೆ, ಕಣ್ಣುಚ್ಕೊಂಡು ಎದ್ದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಭಾರತೀಯ ಸೇನೆ, ಜೊತೆಗೆ ಭಾರತದ ಬತ್ತಳಿಕೆಯಲ್ಲಿ ಇರುವಂತ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಸಮರ್ಥವಾಗಿ ನಿಭಾಯಿಸಿದಂತ ಭಾರತದ ಸೇನೆಗೆ ಪ್ರತಿಯೊಬ್ಬರು ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕಾರಣ ನಾವು ನೀವು ಜೀವಂತವಾಗಿದ್ದೀವಿ, ಉಳ್ಕೊಂಡಿದ್ದೀವಿ ಅಂತ ಅಂದ್ರೆ ಯಾವ್ಯಾವಾಗ ಯಾವ್ಯಾವ ಅಸ್ತ್ರಗಳನ್ನ ಬಳಕೆ ಮಾಡಬೇಕು, ಹೇಗೆ ಯುದ್ಧ ಮಾಡೋದ್ರ ಮೂಲಕ ಗಡಿಯಲ್ಲಿ ನಿಂತು ಭಾರತದ ಒಳಗಿರುವಂತ ಜನರನ್ನು ಕಾಪಾಡಬೇಕು ಅಂತ ನಮ್ಮ ಸೇನೆ ತಕ್ಕ ಶಾಸ್ತಿಯನ್ನ ಪಾಕಿಸ್ತಾನಕ್ಕೆ ಕಲಿಸಿದೆ. ಅದೇ ರೀತಿಯಾಗಿ ಪಾಕಿಸ್ತಾನದ ಸೇನೆಗೆ ಈಗ ನಡುಕ ಶುರುವಾಗಿದೆ. ಪಾಕಿಸ್ತಾನದ ಪ್ರಧಾನಿಯೂ ಕೂಡ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ, ಡೆವಲಪ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಕುತೂಹಲ ಆಗಲಿ ಅಥವಾ ಜನರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಜವಾಬ್ದಾರಿ ಆಗಲಿ ಅಲ್ಲಿನ ಪ್ರಧಾನಿಗೆ ಇಲ್ಲ. ಅದೇ ರೀತಿಯಾಗಿ ನೋಡಿ, ಎಲ್ಲೆಲ್ಲಿ ಅಟ್ಯಾಕ್ಗಳಾಗುತ್ತೋ ಅಲ್ಲಿ ನಮ್ಮ ಭಾರತೀಯ ಸೇನೆ ಜನರನ್ನ ರಕ್ಷಣೆ ಮಾಡೋದು, ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನ ಮಾಡೋದು. ನಿನ್ನೆ ಇಡೀ ದಿನ ಕೂಡ ಜಮ್ಮು ಕಾಶ್ಮೀರದ ಅನೇಕ ಪ್ರದೇಶಗಳಲ್ಲಿ ಈ ರೀತಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇತ್ತು. ಬಟ್ ಈ ರೀತಿ ಯುದ್ಧ ಅವ್ರು ಮಾಡ್ತಾರೆ ಅಥವಾ ದಾಳಿ ಮಾಡ್ತಾರೆ, ನಾವು ಪ್ರತಿದಾಳಿ ಮಾಡ್ತೀವಿ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಯಾಕೆಂದರೆ ಆಪರೇಷನ್ ಸಿಂಧೂರ ಆದ ನಂತರ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಪ್ರತಿದಾಳಿ ಮಾಡುತ್ತೆ ಅದಕ್ಕೋಸ್ಕರ ಅನ್ನೋದು ಗೊತ್ತಿತ್ತು, ಬಟ್ ನಿನ್ನೆನೇ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಹೀಗಾದ ತಕ್ಷಣವೇ ಭಾರತೀಯ ಸೇನೆ ಅಲರ್ಟ್ ಆಗಿ ಲಾಹೋರ್, ಕರಾಚಿ, ಅದರಲ್ಲೂ ಕೂಡ ಕರಾಚಿ ಮೇಲೆ ಆದಂಥ ಅಟ್ಯಾಕ್ ಇದೆಯಲ್ಲ, ಪ್ರತಿಯೊಬ್ಬರು ಕಣ್ ತುಂಬಿಕೊಳ್ಬೇಕಾದಂಥ ಒಂದು ಅಟ್ಯಾಕ್ ಅದು. ಈ ಹಿಂದೆ 1971ರಲ್ಲೂ ಕೂಡ ಅದೇ ಪ್ರದೇಶದ ಮೇಲೆ ಅಟ್ಯಾಕ್ ಆಗಿತ್ತು. ಈಗಲೂ ಕೂಡ ಅಂದರೆ ನಿನ್ನೆ ಮಿಡ್ ನೈಟಲ್ಲೂ ಕೂಡ ಅದೇ ರೀತಿಯಲ್ಲಿ ಅಟ್ಯಾಕ್ ಆಯಿತು. ಅಂದರೆ ಆತ್ಮಾಹುತಿ ಡ್ರೋನ್ ಅನ್ನ ಬಳಕೆ ಮಾಡೋದ್ರ ಮೂಲಕ ಕರಾಚಿ ಮೇಲೆ ದಾಳಿಯನ್ನ ಮಾಡಲಾಯಿತು.